ಮಾಧವ್ ಅವರೇ, ದಯವಿಟ್ಟು ಕ್ಷಮಿಸಿ. ನೀವ್ಯಾಕೆ ಕ್ಷಮೆ ಕೇಳ್ತಿದ್ದೀರಾ? ಮೊದಲು ಕೈ ಇಳಿಸಿ ವಂಜವ್ರೆ. ಮಾಧವ್ ಅವರೇ, ಅನುಭವದಲ್ಲಿ, ಬುದ್ಧಿಲಿ, ಸಹನೆಯಲ್ಲಿ ನೀವು ನಮ್ಮ ಯಜಮಾನ್ರಿಗಿಂತ ತುಂಬ ದೊಡ್ಡವರು ಅಂತ ನನಗೆ ಗೊತ್ತಿತ್ತು. ಆದರೆ ಘನತೆಯಲ್ಲೂ ನೀವು ಅವ್ರಿಗಿಂತ ತುಂಬ ಎತ್ತರದಲ್ಲಿದ್ದೀರಂತ ಇವತ್ತು ಗೊತ್ತಾಯ್ತು. ಅವ್ರ ಪರವಾಗಿ ನಾನು ಕ್ಷಮೆ ಕೇಳ್ತಾ ಇದ್ದೀನಿ. ನಿಮ್ಮಿಂದ ಸಾಧ್ಯ ಆದರೆ ನಮ್ಮನ್ನ ಕ್ಷಮಿಸ್ತೀರಾ? ದಯವಿಟ್ಟು ಕ್ಷಮೆ ಅಂತ ಕೇಳಬೇಡಿ. ನಾನಿಲ್ಲಿ ಕಳ್ಕೊಂಡಿದ್ದೇನೂ ಇಲ್ಲ ಮಂಜವ್ರೆ. ನಾನು ಇಲ್ಲಿಗೆ ಬಂದು ಕೈ ಮುಗ್ದಿದ್ರಿಂದ, ನಿಮ್ಮ ಯಜಮಾನರಿಗೆ ಬೇಡ್ಕೊಂಡಿದ್ರಿಂದ ಕಳ್ಕೊಂಡಿದ್ದಕ್ಕಿಂತ ಹೆಚ್ಚು ಪಡ್ಕೊಂಡಿರೋದೇ ಅಲ್ವಾ? ನೋಡಿ, ನನ್ನ ಮಗ, ನಿಮ್ಮ ಮಗಳು ಜೀವನ ಪರ್ಯಂತ ಖುಷಿಯಾಗಿರ್ತಾರೆ ಅಂದರೆ ಅದಕ್ಕೋಸ್ಕರ ಒಂದು 10 ನಿಮಿಷ ಅವಮಾನ ಸಹಿಸ್ಕೊಂಡ್ರೆ ಅದರಲ್ಲಿ ತಪ್ಪೇನೂ ಇಲ್ಲ ಅಲ್ವಾ? ಮಾಧವ್ ಅವರೇ, ನಿಮ್ಮಿಬ್ಬರ ಮಧ್ಯೆ ಏನೇ ನಡೆದ್ರು ಎಲ್ಲದನ್ನು ಮರೆತು ಮುಂದಕ್ಕೆ ಹೋಗೋ ಪ್ರಯತ್ನ ಮಾಡಿದವರು ನೀವು. ಎಷ್ಟೇ ಅವಮಾನ ಆದರೂ ಎಲ್ಲಾನು ಸಹಿಸ್ಕೊಂಡು ಎಲ್ಲಾನು ಮರೆತು ನೀವು ನನ್ನ ಕುಟುಂಬಕ್ಕೋಸ್ಕರ ಏನು ಬೇಕಾದ್ರೂ ಮಾಡೋದಕ್ಕೆ ರೆಡಿ ಇದ್ದೀರಲ್ಲ. ನಿಮ್ಮ ಮನೆಗೆ ನನ್ನ ಮಗಳು ಬರೋದಕ್ಕೆ ಪುಣ್ಯ ಮಾಡಿದಾಳೆ. ಆದರೆ ನೀವು ನಮ್ಮ ಮನೆಗೆ ಬಂದಾಗ ನಿಮ್ಮನ್ನ ಕೂರಿಸಿ ಒಂದು ಗ್ಲಾಸ್ ನೀರು ಕೂಡ ಕರ್ಟಿಸಿನೂ ನಾವು ತೋರಿಸಿಲ್ವಲ್ಲ, ಅದು ಕ್ಷಮಿಸಕ್ಕಾಗ್ತಿರೋಂಥ ತಪ್ಪು. ಹಾಗೆಲ್ಲ ಏನು ಅನ್ಕೋಬೇಡಿ. ನನಗೆ ನಿಜವಾಗ್ಲೂ ಏನು ಅನ್ನಿಸ್ತಿಲ್ಲ. ಅಪ್ಪನಾಗಿ ಮಗನಿಗೋಸ್ಕರ ಇಷ್ಟು ಮಾಡದಿದ್ರೆ ಹೇಗೆ? ಸದ್ಯ ಎಲ್ಲ ಸರಿ ಹೋಯ್ತಲ್ಲ, ಅದೇ ಸಮಾಧಾನ ನನಗೆ. ನಾನು ಈಗಲೇ ಶಾರ್ವರಿಗೆ ಫೋನ್ ಮಾಡಿ ಮದುವೆ ತಯಾರಿ ಮುಂದುವರ್ಸಕ್ಕೆ ಹೇಳ್ತೀನಿ. ನೀವು ತಯಾರಿ ಮುಂದುವರಿಸಿ. ಎಲ್ಲ ಸರಿ ಹೋಗುತ್ತೆ, ನೀವು ಚಿಂತೆ ಮಾಡಬೇಡಿ. ನಾನು ಹೊರಡ್ತೀನಿ. ಅಭಿ, ಫೈನಲಿ ಅನ್ಕೊಂಡಿರೋ ಡೇಟಿಗೆ ನಿನ್ನ ಮದುವೆ ಫಿಕ್ಸ್ ಆಗಿದೆ. ವಾಟ್? ಹೌದು, ಅದು ಭಾವ. ಚಿಕ್ಕಮ್ಮ, ಆರ್ ಯು ಸೀರಿಯಸ್? ಅಫ್ಕೋರ್ಸ್ ಅಭಿ, ನೀನು ಇಷ್ಟೊಂದು ಟೆನ್ಷನಲ್ಲಿ ಇರಬೇಕಾದ್ರೆ ನಾನು ತಮಾಷೆ ಮಾಡ್ತೀನಾ? ಮೈ ಗಾಡ್, ಸೀರಿಯಸ್ಲಿ ಚಿಕ್ಕಮ್ಮ, ಇದೆಲ್ಲ ಹೇಗಾಯಿತು? ನಾನು ನಿನ್ನೆ ತಾನೇ ದೀಪಿಕಾಗೆ ಪಪ್ಪಂಗೆ ಇಬ್ರಿಗೂ ಫೋನ್ ಮಾಡ್ತಿದ್ದೀನಿ, ಇಬ್ರು ಫೋನ್ ಪಿಕ್ ಮಾಡ್ತಿಲ್ಲ. ನನ್ನ ಮದುವೆ ನಿಂತೆ ಹೋಯ್ತು ಅಂದ್ಕೊಂಡಿದ್ದೆ. ಬೆಳಿಗ್ಗೆ ಬ್ರೋ ಬಂದು ಕನ್ವಿನ್ಸ್ ಮಾಡಿದಾಗ ನಾನು ಪೂರ್ತಿ ಕನ್ವಿನ್ಸ್ ಆಗಿರಲಿಲ್ಲ. ಬಟ್ ಈಗ ಐ ಜಸ್ಟ್ ಕಾಂಟ್ ಬಿಲೀವ್ ದಿಸ್. ಅಭಿ, ರಿಲ್ಯಾಕ್ಸ್, ಜಾಸ್ತಿ ಎಕ್ಸೈಟ್ ಆಗಬೇಡ. ಇವತ್ತು ಭಾವ ಅವ್ರ ಮನೆಗೆ ಹೋಗಿದ್ದೆ. ಚಿಕ್ಕಮ್ಮ ಪ್ಲೀಸ್, ಇವಾಗ ಅವ್ರ ವಿಚಾರ ಮಾತಾಡೋದು ಬೇಡ. ನನಗೆ ಗೊತ್ತು ನೀವೇ ಎಲ್ಲ ಸರಿ ಮಾಡಿದ್ದು ಅಂತ. ಈಗ ನೀವೇ ಎಲ್ಲ ಸರಿ ಮಾಡಿ ಬೇರೆಯವರು ಕ್ರೆಡಿಟ್ ಕೊಡ್ತಾ ಇದ್ದೀರಾ ತಾನೆ? ಅದನ್ನು ಯಾರು ಸರಿ ಮಾಡಿದ್ರು, ಹೇಗೆ ಸರಿ ಮಾಡಿದ್ರು ಅನ್ನೋದು ಮುಖ್ಯ ಅಲ್ಲ ಅಭಿ. ನಿನಗೆ ಸಮಾಧಾನ ಆಯ್ತಲ್ವಾ, ನೀನು ಖುಷಿಯಾಗಿದೆಯಲ್ಲ, ಅದು ಮುಖ್ಯ. ಥ್ಯಾಂಕ್ ಯು ಸೋ ಮಚ್ ಚಿಕ್ಕಮ್ಮ. ನೀನು ಹೀಗೆ ಖುಷಿಯಾಗಿರು. ಮದುವೆ ಹತ್ರ ಬರ್ತಿದೆ, ಟೆನ್ಷನ್ ತಗೋಬೇಡ. ಸರಿ ಚಿಕ್ಕಮ್ಮ. ಶುಭೋದಯ ಶೇಷು ಅವರೇ. ಶುಭೋದಯ ಸರ್. ಕೆಲಸ ಅಡ್ಜಸ್ಟ್ ಆಯ್ತಾ? ಏನಾದರೂ ಸಮಸ್ಯೆ ಇದ್ದರೆ ನನ್ನನ್ನು ಕೇಳಿ.
ನಾನಿಲ್ಲ ಅಂದರೂ ಮ್ಯಾಗಿ ಹೆಲ್ಪ್ ಮಾಡ್ತಾಳೆ. ಯಾವ ಸಮಸ್ಯೆನೂ ಇಲ್ಲ ಮಾಧವ್ ಸರ್. ನಾನಿಲ್ಲಿ ತುಂಬ ನೆಮ್ಮದಿಯಿಂದ ಕೆಲಸ ಮಾಡ್ತಾ ಇದ್ದೀನಿ. ನನಗೆ ನ್ಯೂಸ್ ಪೇಪರ್ ಆರ್ಟಿಕಲ್ ಬಂತಲ್ಲ, ಅದು ನಿನ್ನ ಬಗ್ಗೆ, ಹೆಂಗಸಿನ ಬಗ್ಗೆ ತಾನೆ. ಈ ವಯಸ್ಸಲ್ಲಿ ಹೇಗಿರಬೇಕು ಅನ್ನೋ ಸೆನ್ಸ್ ಇಲ್ದವ್ರ ಮನೆಗೆ ನನ್ನ ಮಗಳನ್ನ ನಾನು ಕೊಡೋಕ್ಕಾಗಲ್ಲ. ನಾನು ಮೊದಲಿಂದ ಹೇಳ್ತಾ ಇರೋದು, ಮಾಧವ್ ಸರ್ ಜೊತೆ ಇಷ್ಟೊಂದು ಕ್ಲೋಸ್ ಆಗಿರೋದು ಒಳ್ಳೇದಲ್ಲ ಅಂತ. ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರು ಇಡೀ ಲೋಕನೇ ತನ್ನ ನೋಡ್ತಾ ಇಲ್ಲ ಅನ್ಕೊಳ್ಳೋದು ಬೆಕ್ಕಿನ ತಪ್ಪಲ್ವಾ? ಬೆಂಕಿ ಇಲ್ಲದೆ ಹೋಗಿ ಆಡಲ್ಲಮ್ಮ. ಮಾಧವ್ ಅವರೇ, ಮದುವೆ ವಿಷಯ ಟೆನ್ಷನ್ ಮಾಡ್ಕೊಬಿಡಿ ತುಳಸಿ ಅವರೇ. ಜನಾರ್ದನ್ ಹತ್ರ ಮಾತಾಡಿದ್ದೀನಿ, ಮದುವೆ ಅಂದ್ಕೊಂಡಿದ್ದ ಟೈಮ್ಗೆ ಆಗುತ್ತೆ. ಸದ್ಯ ದೇವ್ರ ದೊಡ್ಡೋನು. ತುಳಸಿ ಅವರೇ, ಒಂದು ನಿಮಿಷ. ಶೀಶು ಅವರೇ, ಚೆಕ್. ತುಳಸಿ ಅವರೇ, ನಿಮ್ಮ ಸಂಬಳ. ಸಂಬಳನಾ? ಹೌದು, ನೀವು ಬಂದಾಗಲೇ 1 ತಿಂಗಳಾಗೋಗಿದೆ. ಧನ್ಯವಾದ ಮಾಧವ್ ಅವರೇ. ನೀವು ಮಾಡಿರೋ ಕೆಲಸಕ್ಕೆ ಪ್ರತಿಫಲ ಅಂತ ಇದು ಕೊಡ್ತಿರೋದು, ಅದಕ್ಕೆ ಧನ್ಯವಾದ ಯಾಕೆ? ತುಳಸಿ, ನೀನು ಕೆಲಸಕ್ಕೆ ಸೇರಿ ಆಗಲೇ 1 ತಿಂಗಳಾಗೋಯ್ತಾ? ಗೊತ್ತೇ ಆಗಲಿಲ್ಲಲ್ಲಮ್ಮ. ನನಗೊಂದು ಸ್ವಲ್ಪ ಕೆಲಸ ಇದೆ, ಕೆಲವು ಗಂಟೆಗಳ ಕಾಲ ಸ್ವಲ್ಪ ಬ್ಯುಸಿ ಇರ್ತೀನಿ, ಆಮೇಲೆ ಸಿಗ್ತೀನಿ. ಸೋಗ್ಲಾಡಿ, ಕೆಫೆಗೆ ಹೋಗಬೇಕು ನಾನು ಅಂತ ಹೇಳಿದ್ನಲ್ಲ, ಹೋಗಿ ಬರ್ತೀನಿ. ತಾತ, ಕಾಫಿ ಗಿಫಿ ಏನಾದರೂ ಮಾಡಿಕೊಡ್ಲಾ? ಬೇಡಮ್ಮ, ಹಾಂ, ಕೆಫೆಗೆ ಹೋಗ್ತಿದ್ದೀನಲ್ಲ, ಅಲ್ಲೇ ಕುಡಿತೀನಿ. ತಾತ, 1 ನಿಮಿಷ. ಏನು ನಿಂದು? ಕೋಲೆ ಮರ್ತು ಹೋಗ್ತಾ ಇದ್ದೀರಾ? ನೆಗೆದು ಬಿತ್ತು, ನಾನು ಮರ್ಯಾದ. ನಿನಗೆ ನೆನಪಿನ ಶಕ್ತಿ ಹೇಗಿದೆ ಅಂತ ಟೆಸ್ಟ್ ಮಾಡಿದೆ ಅಷ್ಟೇ. ಬರ್ತೀನಿ. ಓಹ್, ಏನು ದಂಡಪಿಂಡ, ಎಲ್ಲಿಂದ ಬರ್ತಾ ಇದೆ ಸವಾರಿ? ಆಫೀಸ್ ಇಲ್ವಾ ಇವತ್ತು? ಬೇರೆ ಕೆಲಸ ಇತ್ತು ತಾತ, ಸ್ವಲ್ಪ ದಿನ ಆಫೀಸಿಗೆ ರಜಾ ಹಾಕಿದ್ದೇನೆ. ಓಹೋ, ಏನಪ್ಪ ಅಂಥ ಕೆಲಸ ನಿನಗಿಲ್ಲಿ? ಸರಿ, ಹೇಗಿದ್ರು ರಜಾ ಹಾಕಿದ್ದೀನಿ ಅಂತ ಹೇಳ್ತಾ ಇದ್ದೀಯಾ. ನಮ್ಮದು ಸ್ವಲ್ಪ ಕೆಲಸ ಇದೆ, ಬ್ಯಾಂಕು, ಪೋಸ್ಟ್ ಆಫೀಸು ಅಂತ, ಅದನ್ನಾರು ಮಾಡಿಕೊಡು. ಹಾಂ, ಸೋಗ್ಲಾಡಿ, ಕಾಫಿ ಅಂತ ಅದೇನೋ ನಾನು ಕೇಳೋದಿಲ್ಲ, ಹೇಗಿದ್ರು ದಂಡಪಿಂಡ ಬಂದಿದ್ದಾನೆ, ಅವನಿಗೆ ಕೊಡು. ತಾತ, 1 ನಿಮಿಷ. ನನ್ನನ್ನು ಇನ್ಮೇಲೆ ದಂಡಪಿಂಡ ಅಂತ ಕರಿಬೇಡಿ. ಚೆನ್ನಾಯಿತು. ಅಲ್ಲ ಕಣೋ, ನೀನು ಸ್ಕೂಲಲ್ಲಿ ಓದ್ತಾ ಇದ್ದಾಗ ಹೋಮ್ವರ್ಕ್ ಮಾಡ್ತಾ ಇರಲಿಲ್ಲ ಅಂತ ನಿನ್ನನ್ನು ದಂಡಪಿಂಡ ಅಂತ ಕರೀತಿದ್ದೆ. ಅದೇನು ಇಷ್ಟು ದಿವಸ ಇಲ್ಲದೆ ಇದ್ದಿದ್ದು ಇವಾಗ ಈ ಥರ ಹೇಳ್ತಾ ಇದ್ದೀಯಾ? ನನಗೂ ಮದುವೆ ಆಗಿದೆ. ನನ್ನ ಹೆಂಡತಿ ಮುಂದೆ, ಮಾವನ ಮುಂದೆ ಈ ಥರ ಕರೆಯೋದು ಸರಿಯಲ್ಲ ಅನಿಸುತ್ತೆ. ನಿಮಗೆ ಸಮರ್ಥ ಅಂತ ಕರೆಯೋದು ಕಷ್ಟ ಆದರೆ ಹೋಗೋ ಬರೋ ಅಂತ ಅನ್ಬೋದು, ಆದರೆ ದಂಡಪಿಂಡ ಅನ್ನೋ ಪದ ಬೇಡ.
ತಾತ ಬೇಜಾರು ಮಾಡ್ಕೊಬಿಡಿ, ಅದು ಅವನು. ಪರವಾಗಿಲ್ಲ ಸೌಳಾಡಿ, ನನ್ನ ಮೊಮ್ಮಗ ಇಷ್ಟು ಮಾತಾಡೋಷ್ಟು ದೊಡ್ಡವನಾದ್ನಲ್ಲ ಅಂತ ಸಮಾಧಾನ ನನಗೆ. ಮಾಧವ್ ಸರ್, ಬನ್ನಿ ಬನ್ನಿ ಸಮನ್ವಿತ ಅವರೇ, ವೆಲ್ಕಮ್ ಟು ಅವರ್ ಕ್ಯಾಫೆ. ಥ್ಯಾಂಕ್ ಯು. ಹೇಗಿದ್ದೀರಾ ನೀವು? ನಾನು ಹೇಗಿದ್ದೀನಿ ಅಂತ ನನಗಿಂತ ಚೆನ್ನಾಗಿ ನೀವು ಮೀಡಿಯಾದವ್ರಿಗೆ ಗೊತ್ತಿದೆ. ತಮಾಷೆ ಮಾಡಿದೆ. ನೀವು ಹೇಗಿದ್ದೀರಾ? ಸೂಪರ್ ಫೈನ್. ಸೊ ಚಾನಲಲ್ಲಿ ಈ ಇಂಟರ್ವ್ಯೂ ಬಗ್ಗೆ ಡಿಸ್ಕಷನ್ ಆದ ಹಾಗೆ ಫಸ್ಟು ಫುಡ್ ಇಂಡಸ್ಟ್ರಿ ಬಗ್ಗೆ ಮಾತಾಡೋಣ, ಆಮೇಲೆ ನಿಮ್ಮ ಕರಿಯರ್ ಬಗ್ಗೆ ಮಾತಾಡೋಣ, ನಂತರ ಸೀದಾ ಈ ಕಾಂಟ್ರವರ್ಸಿ ಬಗ್ಗೆ ಮಾತಾಡೋಣ. ಓಕೆನಾ? ಖಂಡಿತ. ಹಾಗೆ ಇನ್ನೊಂದು ವಿಷಯ, ನಿಮಗೆ ಮಧ್ಯದಲ್ಲಿ ಏನಾದರೂ ಅನ್ಕಂಫರ್ಟಬಲ್ ಅನಿಸಿದ್ರೆ, ಯಾವ್ದಾದ್ರು ಕ್ವೆಶ್ಚನ್ ತುಂಬ ಡಿಸ್ಟರ್ಬ್ ಮಾಡ್ತಿದೆ ಅಂತ ಅನ್ಸಿದ್ರೆ ಪ್ಲೀಸ್ ನನಗೆ ಹೇಳಿ. ಸೊ ವಿ ಕ್ಯಾನ್ ಆಲ್ವೇಸ್ ಪಾಸ್. ಶೋರ್, ಥ್ಯಾಂಕ್ ಯು. $1,10,000? ಇಷ್ಟು ದೊಡ್ಡ ಮೊತ್ತ ಬೇರೆ ಯಾರಿಗೋ ಕೊಡಕ್ಕೆ ಹೋಗಿ ಇದನ್ನ ನನಗೆ ಕೊಟ್ಬಿಟ್ಟಿದಾರ? ಅಲ್ಲ, ನಾನಿಲ್ಲಿ ಕೆಲ್ಸಕ್ಕೆ ಬರೋಕ್ಕೆ ಮುಂಚೆ ಅವ್ರ ಹತ್ರ ಸಂಬಳ ಏನು ಮಾತಾಡಿರ್ಲಿಲ್ವಲ್ಲ? ಬೇರೆ ಯಾರಿಗೋ ಕೊಡಕ್ಕೆ ಹೋಗಿ ನನಗೆ ಕೊಟ್ಬಿಟ್ಟಿದ್ದಾರೆ ಅನ್ಸುತ್ತೆ. ಇದನ್ನ ಅವ್ರಿಗೆ ವಾಪಸ್ ಮಾಡ್ಬಿಡ್ಬೇಕು. ಸದಾ ಏನ್ ನೋಡ್ತಾ ಇದೀಯಾ? ಅಲ್ಲಿ ನೋಡಿ ಮೇಡಮ್, ಸಮನ್ವಿತ ಮೇಡಮು ನಮ್ಮ ಕೆಫೆಗೆ ಬಂದಿದ್ದಾರೆ. ಏನ್ ಮಾತು, ಏನ್ ಚಂದ ಅಂತೀರಾ? ಸಮನ್ವಿತನಾ? ಸಮನ್ವಿತ ಮೇಡಮ್ ಗೊತ್ತಿಲ್ವಾ? ಫೇಮಸ್ ಜರ್ನಲಿಸ್ಟ್ ಮೇಡಮ್ ಅವರು. ಇಷ್ಟು ಸಣ್ಣ ವಯಸ್ಸಲ್ಲೇ ಎಷ್ಟೊಂದು ಅಚೀವ್ ಮಾಡಿದ್ದಾರೆ ಗೊತ್ತಾ? ನೋಡೋಕ್ಕೂ ತುಂಬಾ ಚೆನ್ನಾಗಿದ್ದಾರೆ ಅಲ್ವಾ? ನಮ್ಮ ಮಾಧವ್ ಸರ್ ಇಂಟರ್ವ್ಯೂ ಮಾಡಕ್ಕೆ ಮಾಡಿಸಿದಾಗಿದ್ದಾರೆ. ಇಂಟರ್ವ್ಯೂನಾ? ಅದೇ ಅಲ್ವಾ ನಡೀತಾ ಇರೋದು. ಏನ್ ವಿಷಯ ಸದಾ? ಚೆನ್ನಾಗಿ ಕೇಳಿದ್ರಿ. ನಮ್ಮ ಬಾಸ್ ಇಂಟರ್ವ್ಯೂ ಮಾಡಕ್ಕೆ ಕಾರಣ ಬೇಕಾ? ಅವರು ಯಾವಾಗಲೂ ನ್ಯೂಸಲ್ಲಿ ಇರ್ತಾರೆ ಮೇಡಮ್, ವರ್ಲ್ಡ್ ಫೇಮಸ್ಸು. ಚೆನ್ನಾಗಿದ್ದಾರಲ್ವಾ ಮೇಡಮ್ ಸಮನ್ವಿತ ಮೇಡಮ್? ಹಾ, ಅಭಿ ಬ್ರೋ, ನನ್ನ ಮದುವೆ ಬ್ರೋ. ಚಿಕ್ಕಮ್ಮ ಎಲ್ಲ ಹೇಳಿದ್ರು, ನಾನು ಹೇಳಿದ್ನಲ್ಲ ಎಲ್ಲ ಸರಿ ಹೋಗುತ್ತೆ ಅಂತ. ಐ ಆಮ್ ರಿಯಲಿ ಹ್ಯಾಪಿ ನಾ. ನೋಡಿದ್ರೆ ಗೊತ್ತಾಗ್ತಿದೆ, ಬೆಳಿಗ್ಗೆ ನಿನ್ನ ಮುಖಾನೇ ನೋಡೋಕ್ಕಾಗ್ತಿರ್ಲಿಲ್ಲ. ಆಲ್ರೆಡಿ ಎಲ್ಲೋ ರೆಡಿಯಾಗಿ ಹೊರಟಿದ್ಯಾ? ಹ್ಞೂ ಬ್ರೋ, ದೀಪಿಕಾ ಸಿಗ್ತೀನಿ ಅಂದಿದ್ಲು ಅದಕ್ಕೆ. ಓ, ಆಗಲೇ ಮೀಟ್ ಮಾಡೋಕ್ಕೆ ಹೊರಟ್ಬಿಟ್ಯಾ? ಈಗ ಅವ್ಳು ಸಮಾಧಾನವಾಗಿರ್ಬೇಕಲ್ಲ? ಹ್ಞೂ ಬ್ರೋ, ಇನ್ಫ್ಯಾಕ್ಟ್ ಅವ್ರ ಮನೆಯವ್ರು ಕೂಡ
ಆ್ಯಕ್ಚುಲಿ ಅವ್ರ ಅಮ್ಮ ಏನೋ ಹೇಳೋದಕ್ಕೆ ಬಂದರು, ಮೋಸ್ಟ್ಲಿ ಡ್ಯಾಡ್ ಬಗ್ಗೆನೇ ಏನೋ ಹೇಳೋದಕ್ಕೆ ಬಂದರು ಅನ್ಸುತ್ತೆ. ಬಟ್ ದೀಪಿಕಾ ಮಾತಾಡಕ್ಕೆ ಬಿಡಲಿಲ್ಲ. ಹೋಗ್ಲಿ ಬಿಡು, ಎಲ್ಲ ಸರಿ ಹೋಯ್ತಲ್ಲ. ಚಿಕ್ಕಮ್ಮ ಇದ್ದಿದ್ದಕ್ಕಾಯ್ತು ಬ್ರೋ, ನಾನು ನನ್ನ ಮದುವೆನೇ ನಿಂತೋಯ್ತು ಅಂದ್ಕೊಂಡ್ಬಿಟ್ಟಿದ್ದೆ. ಚೆಕ್ ಬಗ್ಗೆ ಕೇಳೋಣ ಅಂತ ಬಂದೆ. ಬ್ಯುಸಿ ಇದ್ದಾರೆ ಅನ್ಸುತ್ತೆ, ಆಮೇಲೆ ಮರೀದೆ ಕೇಳಬೇಕು. ಮಾರುತಿ ಸರ್, ಓಕೆ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಒಗ್ಗರಣೆ ಡಬ್ಬಿ ಖ್ಯಾತಿಯ ಮಾಧವ್ ಸರ್. ಯಾವಾಗಲೂ ರುಚಿಯಾದ ತಿಂಡಿ, ಸಿಹಿಯಾದ ಮಾತು, ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಅವರೇನಂತಾರೆ ಅಂತ ಕೇಳೋದಕ್ಕೇನೆ ಈ ಇಂಟರ್ವ್ಯೂ. ಮಾಧವ್ ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಸಮನ್ವಿತ ಅವರಿಗೂ ಸಂದರ್ಶನ ವೀಕ್ಷಿಸ್ತಿರೋ ಎಲ್ರಿಗೂ ನಮಸ್ಕಾರ. ಮಾಧವ್ ಸರ್, ಇತ್ತೀಚೆಗಷ್ಟೇ ನಿಮ್ಮ ಮತ್ತು ನಿಮ್ಮ ಗೆಳತಿ, ಇಫ್ ಐ ಮೈ ಕಾಲ್ ಹರ್ ದ್ಯಾಟ್, ಖಂಡಿತ ಯಾ, ನಿಮ್ಮ ಗೆಳತಿಯೊಬ್ಬರ ಚಿತ್ರ ಪೇಪರ್ನಲ್ಲಿ ಪಬ್ಲಿಷ್ ಆಗಿತ್ತು. ಹಾಗೇನೆ ಎಷ್ಟೋ ಸೋಷಿಯಲ್ ಮೀಡಿಯಾ ಸೈಟ್ಗಳಲ್ಲೂ ಇದೇ ಸುದ್ದಿ ಓಡಾಡ್ತಾ ಇತ್ತು. ಆದರೆ ಅವ್ರ ಮುಖ ಮಾತ್ರ ಸರಿಯಾಗಿ ಕಾಣಿಸ್ತಾ ಇರಲಿಲ್ಲ. ದೇವ್ರ ದಯದಿಂದ ಹೌದು. ಸೊ ಈಗ ಎಲ್ಲಾರ್ಗೂ ಇರೋ ಪ್ರಶ್ನೆ, ಮಾಧವ್ ಅವ್ರ ಜೊತೆಗಿದ್ದ ಗೆಳತಿ ಯಾರು ಅನ್ನೋದು. ಯಾರು ಅನ್ನೋದಕ್ಕಿಂತ ಇಂಥ ವಿಷಯಗಳು ಹೇಗೆ ಹಬ್ಬುತ್ತೆ ಅನ್ನೋದ್ರ ಬಗ್ಗೆ ನಾನು ಮಾತಾಡೋದಕ್ಕೆ ಇಷ್ಟಪಡ್ತೀನಿ ಸಮನ್ವಿತ. ಶೋರ್ ಸರ್, ಆ ಫೋಟೋಗೆ ಸಂಬಂಧಪಟ್ಟ ಹಾಗೆ ನಿಮ್ಗೆ ಏನೇನು ಹೇಳಬೇಕು ಅನ್ಸುತ್ತೋ ಹೇಳಿ ಪ್ಲೀಸ್. ಅವ್ರು ನನಗೆ ಒಳ್ಳೆ ಫ್ರೆಂಡ್, ತುಂಬ ಮುಗ್ಧೆ. ನನ್ನ ಜೊತೆ ಫ್ರೆಂಡ್ ಆಗಿದ್ದರೆ ಸಮಾಜ ಹೀಗೆಲ್ಲ ಮಾತಾಡುತ್ತೆ ಅನ್ನೋ ಅಂದಾಜು ಕೂಡ ಇಲ್ದಿರೋಷ್ಟು ಮುಗ್ಧೆ. ಆ ಪತ್ರಿಕೆಯಲ್ಲಿ ಬರೆದಿರೋ ಹಾಗೆ ಅವರಿಗೆ ನನ್ನ ಬಗ್ಗೆ ಅಂತಹ ಭಾವನೆನೂ ಇಲ್ಲ. ಅವರಿಗೂ ಮನೆ ಇದೆ, ಮಕ್ಕಳಿದ್ದಾರೆ, ಕೆಲಸ ಅಂತಿದೆ. ಒಂದು ಸರಳವಾದ ಬದುಕ್ತಿರೋ ವ್ಯಕ್ತಿ ಅವರು. ನಮ್ಮ ಥರ ಬೆರಗಿನ ಪ್ರಪಂಚದ ಪರಿಚಯ ಕೂಡ ಅವ್ರಿಗಿಲ್ಲ. ಆ ಫೋಟೋ ನೋಡಿ ನನಗನ್ಸಿದ್ದಿಷ್ಟೇ, ಆ ಫೋಟೋ ತೆಗೆದು ಮನಸ್ಸಿಗೆ ತೋಚಿದ ಬರೆದವರು ಒಂದು ಸಲ ಅವರನ್ನು ಭೇಟಿಯಾಗಬೇಕು. ಆಗ ಇಂಥ ವ್ಯಕ್ತಿ ಬಗ್ಗೆ ಹಾಗೆಲ್ಲ ಬರೆದ್ನಲ್ಲ ಅಂತ ಅವರೇ ರಿಗ್ರೆಟ್ ಮಾಡ್ಕೋತಾರೆ. ಅಂಥ ವ್ಯಕ್ತಿತ್ವ ಅವ್ರದ್ದು. ಆ ಫೋಟೋ ತೆಗೆದವರು ಆಗಲೇ ಅಲ್ಲಿಗೆ ಬಂದು ಯಾರು ಅಂತ ಪ್ರಶ್ನೆ ಕೇಳಿದಿದ್ರೆ ಉತ್ತರ ಸಿಕ್ಕಿರ್ತಿತ್ತಲ್ವ. ಯಾವುದೋ ಟೆನ್ಷನ್ನಲ್ಲಿ ಸುಸ್ತಾಗಿ ಕ್ಯಾಬ್ನಲ್ಲಿ ತಲೆಯೂರಿ ಕೂತ್ರೆ ಅದನ್ನು ಸುದ್ದಿ ಮಾಡೋ ಮಟ್ಟಿಗೆ ಮೀಡಿಯಾ ಕ್ರೆಡಿಬಿಲಿಟಿ ಕಳ್ಕೊಂಡ್ಬಿಡ್ತಾ ಸಮನ್ವಿತ.